ಇವತ್ತಿನ ದಿವಸ ನಮ್ಮ ಮುಖ್ಯ ಒಂದು ಅತಿಥಿಯನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರ ಹೆಸರು ಭರಣಿಶ್ರೀ ಅಂತ. ತುಂಬಾ ಪಿಕ್ಚರ್ಗಳಲ್ಲಿ ಅವರು ಆಡಿದ್ದಾರೆ. ತುಂಬಾ ಫೇಮಸ್ ಆದ ಭರಣಿಶ್ರೀ ಅವ್ರನ್ನ ನಿಮ್ಗೆ ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ದೊಡ್ಡ ಮಟ್ಟಿಗೆ ನಾನು ಮೇಲೆ ಇರ್ಲಿಲ್ಲ, ಸಣ್ಣ ಮಟ್ಟಿಗೆ ಆದ್ರೂ ಮನಸ್ಸಿನಲ್ಲಿ ಸಂತೃಪ್ತಿ ಇದೆ. ಯಾಕಂದ್ರೆ ನಾನು ಸತ್ಯ, ಧರ್ಮ, ನ್ಯಾಯ, ನೀತಿಯಲ್ಲೇ ಮುಂದುವರೆದಿದ್ದೀನಿ. ಯಾವುದು ಅಡ್ಡದಾರಿ ಇಳಿದಿಲ್ಲ. ಯಾಕಂದ್ರೆ ನಮ್ಮ ದೇಶ ಕಂಡ ಮಹಾಕಾವ್ಯಗಳು ನೋಡಿ, ರಾಮಾಯಣ, ಮಹಾಭಾರತ, ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಅದರಲ್ಲಿ ಬೇರೆ ಬೇರೆ ಪಾತ್ರಧಾರಿಗಳು ಇರ್ತವೆ. ಅವರವರ ಮನಸ್ಸಿಗೆ ತಕ್ಕ ಅವರವರ ನಡೆಯನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಭಗವಂತನ ಹತ್ರ. ಅದಕ್ಕೆ ತಕ್ಕ ನಂಗೆ ಫಲಿತಾಂಶ ಕೂಡ ಸಿಕ್ಕಿದೆ. ದೊಡ್ಡ ಮಟ್ಟಿಗೆ ಇರ್ಲಿಕ್ಕಿಲ್ಲ, ಯಾಕಂದ್ರೆ ಭಗವಂತ ಎಲ್ಲರನ್ನು ನೋಡ್ಬೇಕಲ್ವಾ. ನಾನು ಒಬ್ಬನನ್ನು ಮಾತ್ರ ಅಲ್ಲ, ಎಲ್ರಿಗೂ ನ್ಯಾಯ ಸಲ್ಲಿಸಬೇಕು. ನನಗೇನು ನ್ಯಾಯ ಸಲ್ಲಿಸಬೇಕು ಆ ನ್ಯಾಯವನ್ನ ಪರಮಾತ್ಮ ನನಗೆ ಕೊಟ್ಟಿದ್ದಾರೆ ಅಷ್ಟೇ.